ಇಷ್ಟು ಜನ ಇಷ್ಟು ಮಾಧ್ಯಮದವರು ಬಂದಿದ್ದಾರೆ ಇದು ನನಗೊಂಥರ ಇದಾಗಿದೆ. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರಗಳು. ಈ ಮುಖ್ಯ ಪ್ರೆಸ್ ಮೀಟ್ ಯಾಕಂದರೆ 5/9/26 8/26 ಬುಧವಾರ, ಈ ಬುಧವಾರ 5ನೇ ತಾರೀಕು 8ನೇ ತಿಂಗಳು 26 ಬುಧವಾರ ಒಂದು ಬಹು ಪ್ರತಿಭಟನೆ ಮಾಡೋಕ್ಕೆ ನಾವು ಪಾರ್ಟಿಯಿಂದ ಎಲ್ಲರೂ ಇದು ಮಾಡಿದ್ವಿ. ನಮ್ಮ ಸಂಪಂಗಿಯವರು ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದ್ರ ಮುಖಾಂತರ ಅದರಿಂದ ನಿಮಗೆ ಪ್ರೆಸ್ ಮೀಟ್ ಕಂಡಿರೋದು. ಪ್ರೆಸ್ ಮೀಟ್ ಯಾಕೆ ನೀವು ಅಂದರೆ 114,000 ರೇಷನ್ ಕಾರ್ಡ್ಸು, 4,000 ರೇಷನ್ ಕಾರ್ಡ್ಸು ಕ್ಯಾನ್ಸಲ್ ಮಾಡಿದ್ದಾರೆ. 4,000 ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಟೋಟಲ್ 4 ಜನ ಹಾಕಿದ್ರೆ ಕೂಡ ನಿಮ್ಗೆ 16,000 ಆಯಿತು. 16,000 ಜನಕ್ಕೆ ಬಾಯಲ್ಲಿ ಮಣ್ಣಾಗ್ದಂಗೆ ಆಯ್ತಲ್ಲ. ಯಾಕೆ ಅದಲ್ದಿರ 14,000 ಜನಕ್ಕೆ 16,000 ಜನಕ್ಕೆ ರೇಷನ್ ಕಾರ್ಡ್ ತೆಗೆದ್ರಿ. 14,000 ಜನಕ್ಕೆ ರೇಷನ್ ಕಾರ್ಡ್ ಇರ್ತಾ ಇದ್ರೆ ಅವ್ರವ್ರು ಏನು ಮಾಡೋದು ಇವತ್ತಿನೋದಕ್ಕೆ? ಅದು ಹೇಳಿದ್ರೆ ಅವ್ರು ಪಿಂಚಣಿ ಬರ್ತಾ ಇದ್ದಾರೆ 16,000 ಜನಕ್ಕೆ, ಅದನ್ನು ಪಿಂಚಣಿ ಕಟ್ ಮಾಡಿದ್ದೀರ. ಯಾಕಂದರೆ ಅವ್ರಿಗೆ ಇನ್ಕಮ್ ಜಾಸ್ತಿ ಇದೆ. ಅದು ಏನೋ ನೆಪಗಳು ಹೇಳಿ ನೀವು 5 ಗ್ಯಾರಂಟಿಗಳನ್ನ ಅವ್ರು ಕೊಡ್ದಿರ ಮಾಡೋದಕ್ಕೆ ಇದು ಮಾಡಿರೋದು ನೀವು ಅಲ್ಲ. ಯಾಕೆ ಇದು ಇಷ್ಟು ದಿನದಿಂದ ಮಾಡಿಲ್ಲ ನೀವು? ಎಲೆಕ್ಷನ್ ಹತ್ರ ಬರುತ್ತೆ, ಇವಾಗೇನು ಆಗೋಯ್ತು ನಮ್ಮ ಫೀಲ್ಡು, ಇನ್ನು ಇವರು ನಮ್ಗೇನು ಬೇಕಾಗಿಲ್ಲ ಅಂದ್ಬಿಟ್ಟೆ ಇನ್ನು ಜನಗಳು ಬೇಡ ಇವರು ಅಂದ್ಬಿಟ್ಟಿದ್ದನ್ನ ಈ ಥರ ಮಾಡ್ತಾ ಇದ್ದೀರಾ ಏನಂತ ಗೊತ್ತಿಲ್ಲ. ಒಬ್ಬೊಬ್ಬರು ಬಂದು ಪಿಂಚಿನ್ ತಗೊಳೋವರೆಗೆ ಮಾತ್ರ ಇಲ್ಲ ಅದಿಲ್ಲ ಅಂತ ತುಂಬ ಸಾವಿರಾರು ಜನ ಬಂದು ತಹಸೀಲ್ದಾರ್ ಆಫೀಸಲ್ಲಿ ಸುತ್ತಾ ಇದ್ದಾರೆ. ಅದು ವಯಸ್ಸಾದವರು. ಅದು ಕೇಳಿದ್ರೆ ಏನಂತ ಹೇಳ್ತೀರಾ? ಅವ್ರ ಮಕ್ಕಳು 15,000 ಸಂಪಾದಿಸ್ತಾರೆ, ಆ ರೇಷನ್ ಕಾರ್ಡ್ ಇರೋರು 10,000 ಸಂಪಾದಿಸ್ತಾರೆ, ಅದು ಅವ್ರೇಜ್ ಎಲ್ಲೋ ಹೋಗುತ್ತೆ ಅಂತೀರ. ಯಾಕೆ ಅವ್ರ ಮಾತ್ರ ಕಿತ್ತಾಕಿ ಓಲ್ಡ್ ಪೆನ್ಷನ್ ಅವ್ರು ಕೊಡ್ರಿ, ರೇಷನ್ ಕಾರ್ಡ್ ತಂದೆ ತಾಯಿ ಇರ್ತಲ್ಲ ಅವ್ರು ಕೊಡ್ರಿ. ನೀವು ರೇಷನ್ ಕಾರ್ಡ್ ಹಾಕಿ ಮಕ್ಕಳಿಗೆ ಕಿತ್ತಾಕ್ರಿ. ಇವಾಗ ಒಬ್ಬರಿಗೆ 5 kg ಕೊಡಂಗಿದ್ರೆ ಅದು 4 ಜನ ಇದೆ 20 kg ಕೊಡ್ತಾ ಇದ್ದೀವಿ. ಅಟ್ಲೀಸ್ಟ್ 10 kg ಕೊಡ್ರಿ ಅವ್ರಿಗೆ. ಪಾಪ ತಂದೆ ತಾಯಿ ಮಕ್ಕಳನ್ನ ಯಾರು ನೋಡ್ಕೊತಾ ಇದ್ದಾರೆ ಇವಾಗ ಅಲ್ವಾ? ಇದೆಲ್ಲ ಯೋಚನೆ ಮಾಡಿದ್ರೆ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ರಿ. ಇವತ್ತೊಂದು ಯಾವ್ದು ಪ್ರೆಸ್ ಮೀಟ್ ಇಕ್ಕಿದ್ದೀರಾ, ಯಾರೋ ಅಲ್ಲಿಂದ ಬರ್ತಾರೆ, ಯಾರೋ ಮಾಡ್ತಾರೆ, ಏನೋ ಮಾಡ್ತಾರೆ ಅನ್ಬಿಟ್ಟಿದ್ದೆ ಎಲ್ಲ ಮಾಡಿ ಜನರ ಬಾಯಲ್ಲಿ ಮಣ್ಣಾಗ್ತಾ ಇದೆ. ಇವತ್ತೆಷ್ಟು ಜನ ಬಾಧೆ ಬೀಳ್ತಾ ಇದ್ದಾರೆ, ಪಿಂಚಣಿ ಇಲ್ದಿರಾ, ರೇಷನ್ ಕಾರ್ಡ್ ಇಲ್ದಿರಾ. ಇನ್ನೊಂದು ಏನಂದ್ರೆ 5 ಗ್ಯಾರಂಟಿಗೆ ಬೇಕಾಗಿರೋದೇ ರೇಷನ್ ಕಾರ್ಡ್, ಅದನ್ನೇ ಕಿತ್ತಾಕಿದ್ದೀರಾ. ಯಾಕಂದ್ರೆ ನಿಮ್ಗೆ ಬರ್ತಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ನೀವು ನೆಕ್ಸ್ಟ್ ಬರಲ್ಲ ಅಂತ ಗೊತ್ತಿದೆ ಇವರಿಗೆ. ಕಾಂಗ್ರೆಸ್ ಅವ್ರಿಗೆ ಏನ್ ಮಾಡಿದಾರೆ ಅಂದ್ರೆ ನೆಕ್ಸ್ಟ್ ಬರಲ್ಲ ಅಂತ ಅವ್ರಿಗೆ ಪಕ್ಕಾ ಹೋಗಿದೆ. ಆದ್ರಿಂದ ಏನೋ ಮಾಡಿ 1-2 ವರ್ಷ ಇರೋದ್ರಲ್ಲಿ ಇವ್ರ ರೇಷನ್ ಕಾರ್ಡ್ ಎಲ್ಲ ಕಟ್ ಮಾಡಿಬಿಟ್ಟು ಆ 5 ಸ್ಕೀಮ್ನ ಕಟ್ ಮಾಡ್ಬೇಕು ಇವ್ರು. ಆದ್ರಿಂದ ಯಾಕಂದ್ರೆ ನಮ್ಮ ರೂಪಕಲಾ ಶಶಿಧರ್ ಅವ್ರ ತಂದೆನೇ ಅಲ್ವಾ ಫುಡ್ ಇನ್ಸ್ಪೆಕ್ಟರ್, ಅವ್ರಿಗೆ ಮಾಡ್ಬೋದಲ್ಲ ಫುಡ್ ಮಿನಿಸ್ಟರ್ ಅವರೇ ಅಲ್ವಾ? ಬೇಡ, ಅವ್ರಿಗೆ 4 ಜನ ಇರೋರಿಗೆ 2 ಕಿತ್ತಾಕಿ 2 ಕೊಡ್ರಿ. ಅದು ಬಿಟ್ಬಿಟ್ಟು ನೀವು ರೇಷನ್ ಕಾರ್ಡೇ ಕ್ಯಾನ್ಸಲ್ ಮಾಡಿಬಿಟ್ರೆ ಅವ್ರೇನು ತಿನ್ಬೇಕು? ಇವಾಗ ನಮ್ಮ ಜನಗಳು ಬಂದು ಯಾಕೆ ನೀವು ಕೇಳ್ತಾ ಇಲ್ಲ ಅಂತ ನಮ್ಗೆ ಪ್ರಶ್ನೆ ಮಾಡ್ತಾರೆ. ನಾವು ಯಾವ್ದು ಇದು ಪ್ರೆಸ್ ಮೀಟ್ ಇಕ್ಕಿಲ್ಲ, ಈಗ ನಾವು ಈ ತರ ಮಾಡಿದ್ದೇನು ಇಕ್ಕಿಲ್ಲ. ಯಾಕಂದ್ರೆ ಜನಗಳು ಅಪೇಕ್ಷೆ ಮೇಲೆ ನಾವು ಇದು ಪ್ರೆಸ್ ಮೀಟ್ ಇಕ್ತಾ ಇರೋದು, ಧರಣಿ ಮಾಡ್ತಾ ಇರೋದು. ಯಾಕಂದ್ರೆ ಯಾರು ಕೇಳೋರಿಲ್ಲ KGF ಅಲ್ಲಿ ಏನ್ ಮಾಡಿದ್ರು ಮಾಡೋ ಕೇಳಲ್ಲ ಅವ್ರನ್ನ ಅಂತ. ಎಲ್ಲಿ ನೋಡೋದು ಕಾಮಗಾರಿ ಒಂದು ಟೆಂಡರ್ ಬಿಡಂಗಿಲ್ಲ. ನೀವು ಮುನ್ಸಿಪಾಲಿಟಿ ಮೇಲೆ ಏನು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೊಂದು ಟೆಂಡರ್ ಇಲ್ಲ, ಏನಿಲ್ಲ, ಹಂಗೆ ಕಟ್ತಾ ಇದ್ದಾರೆ. ಇದೆಲ್ಲ ಯಾರು ಕೇಳೋರಿಲ್ವಾ? 60 ಎಕರೆ ಯಾರು ಶ್ರೀನಿವಾಸಪುರದವ್ರು ಯಾರು ಅವ್ರು 60 ಎಕರೆನಲ್ಲಿ ಅವ್ರಿಗೆ ಮಾಡ್ಕೊಟ್ಟಿದ್ದಾರೆ. ಈಗ KGF ಯಾರು ಬಡವರು ಇಲ್ವಾ? ಆಕ್ಚುಲಿ ಕೊಡಬೇಕಾದ್ರೆ ಯಾರಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ, ಅದಾದವರಿಗೆ ಏನು ಜಾಗ ಏನು ಇಲ್ದಿರೋರಿಗೆ ಕೊಡ್ಬೇಕು. ಅವರು ಎಲ್ಲ ಇರೋರಿಗೆ ನೀವು 60 ಎಕರೆ ನೀವು ಕೊಟ್ಬಿಟ್ರೆ KGF ಏನು ಮಾಡೋದು? ಅದು ಕೊಡಬೇಕಾದ್ರೆ ಅದಕ್ಕೊಂದು ರೂಲ್ಸ್ ಇದೆ. ಅವರು ಇದೇ ತಾಲೂಕಲ್ಲಿ ಇರಬೇಕು, ಅವ್ರು ಇದೇ ತಾಲೂಕಲ್ಲಿ ಕೆಲಸ ಮಾಡಿರ್ಬೇಕು, ಅವರು ಅಲ್ಲಿ ವ್ಯವಸಾಯ ಮಾಡಿರ್ಬೇಕು. ಅವರು ಅದೇನಿಲ್ಲದೆ ಶ್ರೀನಿವಾಸಪುರ ತಗೊಂಡು ಕೊಟ್ಬಿಟ್ಟು 60 ಎಕರೆ ಕೇಳಿದ್ರೆ ಅವ್ರು ಅಷ್ಟು ಮಾಡಿದ್ರು, ಇವರಷ್ಟು ಮಾಡಿದ್ರು, ಮಿಕ್ಕಿದ ಎತ್ಕೊಂತಾರೆ. ಯಾವುದೋ ರಾಮಕ್ಕ ಬಿಡಲ್ ಹಂಗಾಯ್ತು ಹಿಂಗಾಯ್ತು. ರಾಮಕ್ಕ ಬಿಡಲ್ ಏನಾಯ್ತು? ರಾಮಕ್ಕ ಒಬ್ರಿಗೆ 1 ಎಕರೆ ಮಾಡ್ಕೊಟ್ಟಿಲ್ಲ. ನಿಮ್ ಪೀಡಲೇ ಆಗಿರೋದು. ನಿಮ್ ಪೀಡಲ್ ಆಗಿರೋದಕ್ಕೇನೆ ಸುಜಾತ ಮೇಡಮ್ ಅವರು ಇವಾಗ ತಹಸೀಲ್ದಾರ್ ಮೇಲೆ ಕೇಸ್ ಹಾಕಿರೋದು, ಅವರು ಅಷ್ಟೇ ತಂದಿರೋದು. ಸುಮ್ಮನೆ ರಾಮಕ್ಕ ಹೇಳ್ಬಿಡೋದು. ಯಾರೋ ಸಿಕ್ಕಿದ್ದಾರೆ ಪಾಪ ಅಂತ ರಾಮಕ್ಕ ಮೇಲೆ ಹೇಳ್ಬಿಡೋದು. ಮಾಡೋದು ಇವರು. ನಿನ್ನೆ ಒಂದು ಗ್ರಾಮಾಂತರದಲ್ಲಿ ನಾನು ಎಲ್ಲರೂ ವಿಲೇಜ್ಗಳಲ್ಲಿ ಎಲ್ಲರೂ ಕುಡಿಯೋ ನೀರು ಸೌಲಭ್ಯ ಮಾಡಬೇಕು ಅಂತ ಘಟಕಗಳು ತೆಗಿತಾ ಇದ್ದಾರೆ. ಆ ಘಟಕ ಓಪನ್ ಮಾಡಕ್ ಹೋದ್ರೆ ಕೊಳಚೆ ನೀರು ಬರ್ತಾ ಇದೆ. ಅವಾಗ ಕಾಮಗಾರಿ ಎಲ್ಲ ಕೊಳಬೆ ತಾನೆ ಎಲ್ಲಾನು. ಒಂದು ರೋಡ್ ನ್ಯಾಯವಾಗಿಲ್ಲ ನೋಡಿ. ಗೀತಾ ರೋಡಿಂದ ಬಾಂಡಲ್ಲಿವರೆಗೂ 6 ತಿಂಗಳಾಯ್ತು ರೋಡಲ್ಲಿ. ಅದು ಕಾಮಗಾರಿನೇ ಕಲ್ಪ. ಆ ಸರ್ಕಲ್ ಇತ್ತು, ಆ ಸರ್ಕಲ್ ಹೊಡೆದಿಟ್ಬಿಟ್ರು. ಒಂದು ರೇವ್ ಹಾಕಿದ್ರು. ಅಲ್ಲಿ ನೋಡಿ ಪಾನ್ಪಳ್ಳಿ ಹೋಗೋವಾಗ ಡಬಲ್ ಸ್ಟೆಪ್ ತರ ಇದೆ ರೋಡ್. ಅಷ್ಟು ಫಸ್ಟ್ ಟೆಂಡರ್ ಹಾಕೋವಾಗ, ಕಾಮಗಾರಿ ನಡೆಯುವಾಗ ಫಸ್ಟ್ ಬೋರ್ಡ್ ಹಾಕ್ಬೇಕು.
ಎಲ್ಲಿಂದ ಎಲ್ಲಿಗಾಗಿದೆ, ಎಷ್ಟು ಶಾಂಕ್ಷನ್ ಆಗಿದೆ, ಎಷ್ಟು ದಿನದಲ್ಲಿ ಮಾಡ್ತೀವಿ ಅಂತ. ಇದುವರೆಗೂ ಯಾವ್ದಾರ ಇವಾಗ 10 2 ಪೀಳಿಗೆ ಇದ್ದಾರಲ್ಲ ಮೇಡಮ್, ಇದು ಒಂದು ಬೋರ್ಡ್ ಏನು ಹಾಕಿದ್ದಾರೆ ಎಲ್ಲನ. ಬೇರೆಯವರಿಗೆ ಟೆಂಡರ್, ಕೋಲಾರ ಬೆಂಗಳೂರು ಆ ಕಡೆ ಹೋಗ್ಬಿಡ್ತಾರೆ ಹಿಂಗೆ. ಯಾಕೆ KG4 ಟೆಂಡರ್ ಇಲ್ವಾ? ಕೋಲಾರ ಡಿಸ್ಟ್ರಿಕ್ಟ್ ಯಾರು ಇಲ್ವಾ? KG4 ಯಾರು ಇಲ್ವಾ? ಇದೆಲ್ಲ ಮೇಡಮ್ ಅರ್ಥ ಮಾಡ್ಕೊಂಡು ಫಂಡ್ ತಗೊಂಡ್ಬರ್ತಾ ಇದ್ದು ದೊಡ್ಡದಲ್ಲ, ಅದು ಫಂಡ್ ಕೆಲಸ ನಡೀತಾ ಇದೆ ಅನ್ನೋದು ದೊಡ್ಡದು. ನೀವೇ ವಿವೇಕನಗರಲ್ಲಿ ಇದ್ದೀರಾ, ಇಷ್ಟಲ್ಲೇ ಪಾಣಬಳಿಗೆ ಹೋಗಿರ್ತಾರೆ, ಬಂದಿರ್ತಾರೆ, ರೋಡ್ ಗೊತ್ತಾಗಲ್ವಾ ನಿಮ್ಗೆ ಕಾಮಗಾರಿ ಹೆಂಗ್ ನಡೀತಾ ಇದೆ ಅಂದ್ಬಿಟ್ಟು. ಅಲ್ಲಿ ಐಮಾಸ್ ಲೈಟ್ಗೆ 6 ತಿಂಗಳಾಯ್ತು ಕಿತ್ತಾಕ್ಯಂತ. ನಾನು 10 ಸಲ ಭರತ್ ಫೋನ್ ಮಾಡಿದ್ದೀನಿ. ಅದು ನಾ ಇವತ್ತಾಗ್ತೀನಿ 4 ಆಗ್ತೀನಿ, ಇವತ್ತಿಗೆ 4 ಆಗ್ತೀನಿ. ಹೆಂಗಿದೆಲ್ಲ ಯಾರು ಕೇಳದೆ ಇದ್ರೆ ಕೇಳೋದಕ್ಕೆ ಯಾರು ಅಡಿಗೆ ಒಳ್ಳೇದು ಜನಗಳು ಮಾತಾಡ್ತಾರೆ. వాళ్ళు ఏం చేస్తారు ಇವರು ಅಡಿಗೆ ಒಳ್ಳೇದು, వాళ్ళు ಇಷ್ಟಾಂಗ ಸೇರಿಸ್ಕೊಂಡ್ಬೋತಾರೋ ಅಂತ ಫುಲ್ ಮಾರ್ಕೆಟ್. ಅದನ್ನ ಏನು ಪರ್ಮಿಷನ್ ಇಲ್ಲ, ಏನಿಲ್ಲ, ಹೊಡೆದಾಕ್ಬಿಟ್ಟು ಎಷ್ಟೋ ಜನ ಬಡವರು ಬದುಕ್ತಾ ಇದ್ರು. ನೀವು ಅಲ್ಲ ಆದ್ಮೇಲೆ ಅವ್ರು ಪರ್ಮಿಷನ್ ಕೊಟ್ಬಿಟ್ಟು ಅವ್ರು ಲೆಟ್ರ್ ಕೊಟ್ಟು 6 ತಿಂಗಳಾದ್ಮೇಲೆ ಖಾಲಿ ಮಾಡಿ ಹೊಡ್ಸ್ಬೋದಾಗಿತ್ತಲ್ಲ. ಅದಕ್ಕೆ ಈ ವಾರದಲ್ಲಿ ಇನ್ಸ್ಪೆಕ್ಷನ್ ಬರ್ತಾರೆ ಬೆಂಗಳೂರಿಂದ. ಈ ಥರ ಮಾಡ್ಕೊಂಡ್ರೆ ಇದೆಲ್ಲ ಪ್ರತಿಭಟಿಸಿ ನಾವು 5ನೇ ತಾರೀಕು 8ನೇ ತಿಂಗಳು ಈ ಬುಧವಾರ ಬಹುತೇಕ ಪ್ರತಿಭಟನೆ ಸುರಸ್ ಸರ್ಕಲ್ ಇಂದ ಹಿಡಿದು ತಾಲೂಕು ಆಫೀಸ್ವರೆಗೂ ಪ್ರೆಷರ್ ಹೋಗಿ ಅಲ್ಲಿ ಧರ್ನಾ ಕೂತ್ಕೊತೀವಿ. ಇದು ಮುಖ್ಯ ಉದ್ದೇಶ. ಆದರೆ ಏನಂದ್ರೆ ಮೇಡಮ್ ಅವರು ನಮ್ಮ ಗೌರ್ಮೆಂಟ್ ಇದೆ ಅನ್ಬಿಟ್ಟು ಫಂಡ್ ತಗೊಂಡ್ಬರೋದು ದೊಡ್ಡದಲ್ಲ, ಕೆಲಸಗಳು ನಡೀತಾ ಇಲ್ಲ. ಭರತ್ ಅನ್ನೋರಿಗೆ ಯಾವುದೋ ಟೆಂಡರ್ ಕೊಟ್ಟಿದ್ದಾರೆ, ಒಂದು ವರ್ಷಕ್ಕೆ ಇಷ್ಟೊಂದು 35 ವಾರ್ಡ್ಗೆ ಇಷ್ಟೊಂದು ಏನೋ ಟೆಂಡರ್ ಕೊಟ್ಟಿದ್ದಾರೆ. ಅವ್ರು ಇದುವರೆಗೂ ಭರತ್ ಒಂದು ದಿನ ಬಂದು ಒಂದು ಸರ್ವೆ ಮಾಡಿಲ್ಲ. ಅದರಲ್ಲಿ ಮನೆಯೆಲ್ಲ ಚೆಕ್ ಮಾಡಿದ್ದೀವಿ ನಾವು, ನಿಮಗೂ ಗೊತ್ತಿದೆ ಎಲ್ಲರಿಗೂ. ಅದ್ರಲ್ಲಿ ಬೋರ್ಡ್ಗಳೇ ಇಲ್ಲ. ನನ್ನ ಕನ್ನಡ ಸರ್ಕಲ್ ಸೊನ್ನಪುರ ಸರ್ಕಲಲ್ಲಿ ಅದೆತ್ತಿ 6 ತಿಂಗಳಾಗ್ತಾ ಇದೆ. ಎಲ್ಲರಿಗೂ ಫೋನ್ ಮಾಡಿದ್ದೀನಿ. ನಿನ್ನೆ ಕೂಡ ಭರತ್ ಫೋನ್ ಮಾಡಿ ನಾನು ಹಾಕ್ಕೊಡ್ತೀವಿ. ನಾನು ಅಲ್ಲಿ 15 ದಿವಸ ಇದೆ ಮಾಡ್ತಾ ಇದ್ದೀನಿ. ಅಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿದೆ ಗೊತ್ತಾ? ಎದ್ದು ಬೇರೆ ಅವ್ರು ಅಷ್ಟೇ ಎಕರೆ ಮಾಡ್ಬಿಟ್ಟು ಯಾರು ಎಕರೆ ಮಾಡ್ಕೊಂಡಿದ್ದಾರೆ ಇಲ್ಲಿ? ನೀವು ಮಾಡ್ಕೊಡ್ತಾರೆ, ಬೇರೆಯವ್ರ ನೀವು ಮಾಡ್ಕೊಡ್ತಾ ಇದ್ದೀರಾ. ಇದ್ರೆ ರಾಮಕ್ಕ ಮೇಲೆ ಹೇಳ್ಬಿಡ್ತು. ಆ ಬೆಡಲ್ಲಿ ಹಾಕಿದ್ರು, ರಾಮಕ್ಕ ಬೆಡಲ್ಲಿ ಹೆಂಗಿದ್ರು, ಆಯಮ್ಮ ಇನ್ನೋಸೆಂಟ್ ಏನು ಕೆಲಸ ಇದ್ರು ಅದು ಮಾಡ್ಕೊಂಡು ಹೋಗ್ತಾ ಇದ್ರು. ಈ ತರ ಬಂದು ಅಲ್ಲಿ ತಿನ್ನೋದು ಇಲ್ದ್ರು ಅದು ಮಾಡಿಲ್ಲ ಎಂಬ ಪಾಪ ಆಯಮ್ಮ ಮೇಲೆ ಗೋಬಿ ಕೊಡಿಸೋದು. ಈಗ ಮನೆ ಏನೋ ಅಂತ ಹೇಳಿದ್ದಾರೆ, ತಮಗೆ ಅವರು ಅಲ್ಲೇನೋ ಒಂದು ಜಾಗ ಹಿಡಿದು ಬಿಟ್ಟಿದ್ದಾರೆ ಅಂತೀರಿ. ಅವ್ರು ದುಡ್ಡು ಕೊಟ್ಟು ತಗೊಂಡಿರೋದು ಅದು. ಯಾವ್ದು ಇವ್ರು ಏನಾಗಿದೆ ಅಂದ್ರೆ ಇಷ್ಟು ದಿನ ಏನು ಬರಲ್ಲ ಇವೆಲ್ಲ ಅವ್ರು ತಗೊಂಡ್ಬಿಟ್ರು, ಅವ್ರು ತಿಂದ್ರು ಅಂತ. ನಾವು ಯಾವಾಗ ಇವ್ರ ಮೇಲೆ ನಾವು ಹೇಳಕ್ ಹೋದ್ವೋ, ನಾವು ಅಬ್ಜೆಕ್ಷನ್ ಮಾಡಕ್ ಹೋದ್ವೋ ಎಲ್ಲಾದ ಮೇಲೇನು, ಆವಾಗ ಏನ್ ಮಾಡ್ತಾರೆ, ಇವ್ರು ಏನೋ ಒಂದು ಇಷ್ಟು ದಿನ ಸುಮ್ಮನೆ ಇದ್ಬಿಟ್ರು. ಇವಾಗ ಅವ್ರು ಹಂಗ್ ಮಾಡ್ಬಿಟ್ಟು ಇವ್ರು ಹಿಂಗ್ ಮಾಡ್ಬಿಟ್ಟಿದ್ದಾರೆ ಅಂತ. ಏನ್ ನ್ಯಾಯ ಇದೆಲ್ಲ? ಅವಾಗ ನಾವು ಏನ್ ಮಾಡಿದ್ರು ಕೇಳಿದ್ರೆ ಇದ್ರೆ ನಾವು ಒಳ್ಳೆಯವ್ರು ನಾವು ಅಲ್ವಾ? ಅದರಿಂದ ನಾವು ಪ್ರತಿಭಟನೆ ಮಾಡೋದಕ್ಕೆ ನಾವು 5ನೇ ತಾರೀಕು 8ನೇ ತಿಂಗಳು ಬುಧವಾರ ರೆಡಿ ಮಾಡಿದ್ದೀವಿ. ಒಂದು 1000, 5,000, 6,000 ಜನ ನಾವು ಸೇರಿಸ್ತೀವಿ. ಯಾಕಂದ್ರೆ ಜನರು ತುಂಬಾ ಕಷ್ಟ ಬೀಳ್ತಾ ಇದ್ದಾರೆ ಪಾಪ. ರೇಷನ್ ಕಾರ್ಡ್ ಇಲ್ದಿರಾ, ಪಿಂಚಣಿ ಇಲ್ದಿರಾ ನಾವು ಮಾಡ್ತಾ ಇದ್ದಾರೆ. ಕೇಳಿದ್ರು ಹೇಳೋದು, ನಿಮ್ಮ ಮಗಕ್ಕೆ ಆ ಮಗನಿಗೆ 1.5 ಲಕ್ಷ ಬರ್ತಾ ಇದೆ, ನಿಮ್ಮ ಪೇಮೆಂಟ್ 1.5 ಲಕ್ಷನ ಬರಲಿ, 2 ಲಕ್ಷನ ಬರಲಿ, ಅವನಿಗೆ ಕಿತ್ತಾಕ್ರಿ. ಈ ತಂದೆ ತಾಯಿ ಕೊಡಿ ರೇಷನ್, ಅವ್ರ ಬಾಯಿ ಮೇಲೆ ಕೊಡಿತೀರಾ? ಪಿಂಚಣಿ ಪಾಪ, ಪಿಂಚಣಿ ತಂದೆ ತಾಯಿ ಅವ್ರು ಏನು ಮಕ್ಳು ಯಾರು ಸಾಕಲ್ಲ ಈ ನಡುವೆ. ಅವ್ರೇನೋ ಬಂದಾಗ ಎಷ್ಟು ಜನ ಎದುರು ನೋಡ್ತಾರೆ ಗೊತ್ತಪ್ಪ. ನನ್ನ ಗ್ರಾಮಾಂತರದಲ್ಲಿ ಒಬ್ರು ಹೇಳ್ತಾರೆ, ನೆನ್ನೆ ಎಷ್ಟೋ ಜನ ಪಿಂಚಣಿ ಬಂದಿಲ್ಲ, ಮಾತ್ರ ತೀರ್ಸ್ಕೊಳ್ಳೋದು ನೀವು. ನಮ್ಮ ಕಾರ್ಯಕರ್ತರ ಒಬ್ರು 500 ರೂಪಾಯಿ ಕೊಟ್ಟಿದ್ದಾರೆ. ಗೊತ್ತಿದ್ದು ಇಷ್ಟ ಆದ್ರೆ, ಗೊತ್ತಿಲ್ದಿರ ಎಷ್ಟಾಗಿರುತ್ತೆ. ಯಾಕೆ ಹೊಡಿತೀರ ಬಡವರು ಹೊಟ್ಟೆ ಮೇಲೆ? ಟೆಂಡರ್ ಕರೀತೀರಾ? ಟೆಂಡರು ಕರೆದಿದ್ದೇ ಇಲ್ಲ, ಯಾವುದೂ ಇಲ್ಲ. ಅವರಷ್ಟೇ ಟೆಂಡರ್ ಹಾಕೋದು, ಅವರೇ ಇದು ಮಾಡೋದು, ಅವರೇ ಮಾಡೋದು. ಒಂದು ಬೋರ್ಡ್ ಇಲ್ಲ ಇನ್ನು. ಅದರಿಂದ ನಾವು ಈ 5ನೇ ತಾರೀಕು ಬಹುತೇಕ ಪ್ರತಿಭಟನೆ ಮಾಡೋದಕ್ಕೆ ನಾವು ಸಜ್ಜಾಗಿದ್ದೀವಿ. ಅದರಿಂದ ಅದು ನೀವು ನಮಗೆಲ್ಲ ಸಹಕರಿಸಬೇಕು, ನೀವು ಪೇಪರ್ ಮಾಧ್ಯಮದವರೆಲ್ಲ. ಯಾಕಂದರೆ ನಾವೇನೇ ಮಾಡಿ ನಾವೇನೇ ಹೇಳಿದ್ರೆ ನಿಮ್ಮ ಮುಖಾಂತರ ಎಲ್ಲರೂ ಜನರಿಗೆ ಹೋಗೋದು. ಅದು ಇದರ ಮುಖ್ಯ ಪಾತ್ರ ನಿಮ್ಮ ಹತ್ರ ಇರುತ್ತೆ. ನಾವೇನು ಮಾತಾಡಿದ್ರೆ ಕೂಡ ನೀವೇನು ಬರೀತೀರಾ, ಇರೋತ್ತಾನೆ ಬರೀತೀರಾ. ನಾವು ಇರೋದು ಹೇಳ್ತಾರೆ, ಇದ್ದಿದ್ದೇನು ಹೇಳಿಲ್ಲ ನಾವೇನು. ಅದರಿಂದ 5ನೇ ತಾರೀಕು 8ನೇ ತಿಂಗಳು ಒಂದು ಪ್ರತಿಭಟನೆ ಮಾಡ್ತೀವಿ. ಅದಕ್ಕೆಲ್ಲ ದಯಮಾಡಿ ಎಲ್ಲರೂ ಧನ್ಯವಾದ. ನಾವು 5ನೇ ತಾರೀಕು ನಮ್ಮ ಇಡೀ BJP ಕ್ಷೇತ್ರದಿಂದ ಧರಣಿ ಮಾಡಬೇಕು ಅಂತ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ದುರಾಡಳಿತ, ಈಗ ನಡೀತಾ ಇರುವಂತಹ ಅವ್ಯವಹಾರಗಳು ಅದೆಲ್ಲ ಖಂಡಿಸಿ ಈ ಮೊನ್ನೆ ಈಗ ಪೆನ್ಷನ್ನಲ್ಲಿ ಸುಮಾರು 14,000 ಅಷ್ಟು ಕಟ್ ಮಾಡಿದ್ದಾರೆ. ಅದನ್ನು ರೇಷನ್ ಕಾರ್ಡ್ಗಳಲ್ಲಿ 4,000 ಅಷ್ಟು
ಕಡಿತ ಆಗಿದೆ. ಇವೆಲ್ಲವನ್ನೂ ನಾವು ಈ ಭೂ ಹಗರಣ ಆಗ್ತಾ ಇದೆ. ಅದು ಅಲ್ಲದೆ APMCದು ನಮ್ಮ ಈ ಕ್ಷೇತ್ರದ ವಿಕೋಡ ಹತ್ರ ಇರುವಂತಹ ಕದ್ರಿಗಾನಿ ಕುಪ್ಪ ಸರ್ವೆ ನಂಬರಲ್ಲಿ ಮೊನ್ನೆ ಹೇಳ್ತಾ ಇದ್ರು ಒಬ್ಬ ನಮ್ಮ ಮಿತ್ರರು, ಈ ಥರ ನಾವು APMC ಮಾಡ್ತಾ ಇದ್ರೆ ನಮ್ಮ ಇವು ಮಾಜಿ ಶಾಸಕರು ಬಂದು ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ. ಅದು ಆ APMCಯಲ್ಲಿ ಬೇಕಾದಷ್ಟು ಗ್ರಾನೈಟ್ ಎಲ್ಲ ಥರ ಸಿಕ್ಕಿತ್ತು. ಅದೆಲ್ಲನೂ ಆವಾಗ ಅಕ್ರಮ್ ಪಾಷಾ ಅಂತ ಯಾರು ನಮ್ಮ DC ಇದ್ರು ಅವರು, ಅದರ ಜೊತೆಯಲ್ಲಿ ಇನ್ನು ಅವರ ಇಬ್ಬರು ದೊಡ್ಡ ವ್ಯಕ್ತಿಗಳೆಲ್ಲ ಸೇರಿ ಅದನ್ನು ಚೆನ್ನೈಗೆಲ್ಲ ಕಳಿಸ್ತಾ ಇದ್ರು. ಅದನ್ನು ಹೋಗಿ ನಾವೆಲ್ಲ ಹೋಗಿ ಗಲಾಟೆ ಮಾಡಿ ಆ ಕ್ಷೇತ್ರದೆಲ್ಲ ಕೂಡ ನಿಲ್ಲಿಸಿದ್ದೀವಿ. 4-5 ಟ್ರಿಪ್ ಎಲ್ಲ ಹೋಗಿ ನಿಲ್ಲಿಸಿದ್ದೀವಿ. ಅವ್ರು ಮೊನ್ನೆ ಏನು ಹೇಳಿದ್ರು, ಏನೂ ಸಿಕ್ಕಿಲ್ಲ, ಇರೋ ಕಲ್ಲುಗಳೆಲ್ಲ ಹಾಕ್ಬಿಟ್ಟು ನಾವು ಮಣ್ಣು ಮುಚ್ಚಿಬಿಟ್ಟಿದ್ದೀವಿ, ಅಲ್ಲೆಲ್ಲ ಬರೀ ಕಲ್ಲುಗಳು ಸಿಗ್ತಾ ಇದೆ, ಯಾವ ಗ್ರಾನೈಟ್ ಸಿಕ್ಕಿಲ್ಲ ಅಂತ. ಅದೆಲ್ಲ ಕೂಡ ನಾವು ಅದರ ಬಗ್ಗೆ ಕೂಡ ತಾಲೂಕು ಕಚೇರಿಗೆ ಹೋಗಿ ನಾವು ಅಲ್ಲಿ ಕೂಡ ಪ್ರತಿಭಟನೆ ಮಾಡಿ ಅವರಿಗೆಲ್ಲ ತಿಳಿಸಿದ್ದೀವಿ, ಈ ಥರ ನಡೀತಾ ಇದೆ. ಗ್ರಾನೈಟ್ ಅದು ಏನಿದೆ ಏನು ಅಂತ ಕೂಡ ನಾವು ಜಿಯಾಲಜಿಸ್ಟ್ ಅವರಿಂದ ತಂದು ಅದನ್ನೆಲ್ಲನೂ ನಾವು ಪರಿಶೀಲನೆಗೆಲ್ಲ ಕೊಟ್ಟಿದ್ದು. ಈಗ ಏನಂದರೆ ಇರೋದೆಲ್ಲ ಹೋದ್ಮೇಲೆ ಮತ್ತೆ ಏನು ಸಿಗತ್ತೆ, ಇರೋವಾಗ ಅದನ್ನು ತಡೆದೆ ಆಮೇಲೆ ಹೋದ್ರೆ ಏನು ಸಿಗತ್ತೆ, ಏನು ಸಿಗಲ್ಲ. ಆ ಥರ ಹಗರಣ ಮಾಡ್ತಿರೋದು. ಇಲ್ಲೇನಾಗಿದೆ, ಇದೇ ಸರ್ವೆ ನಂಬರಲ್ಲಿ ನಾಗಸೆಟ್ಟಹಳ್ಳಿ ಸರ್ವೆ ನಂಬರು 1ರಲ್ಲಿ ಈಗಿರೋ ಬ್ಲ್ಯಾಕ್ ಪ್ರೆಸಿಡೆಂಟ್ ಆದಂಥ ನಾಗರಾಜ್ ಅವರು, ಅವ್ರ ಫ್ಯಾಮಿಲಿಗೆ ಸುಮಾರು 1 ಎಕರೆನಲ್ಲಿ ಜಮೀನು, ಅದು ಬಂದು ಈಶ್ವರ ಮಾನ್ಯ ಇನಾಮತಿ ಜಮೀನು. ಅದು ನೋಡಿ ನಿಮ್ಗೆ ತೋರಿಸ್ತೀನಿ. ಇನಾಮತಿ ಜಮೀನು ಸರ್ವೆ ನಂಬರ್ 1. ಅದರಲ್ಲಿ ಹೆಚ್ಚು ಕಡಿಮೆ ಅವ್ರ ಫ್ಯಾಮಿಲಿ ಎಷ್ಟಿದಾರೋ, ಅವ್ರ ತಮ್ಮಂದರು ಬಾಮಂದರು ಅವ್ರಿಗೆ ಇವರಿಗೆಲ್ಲನೂ ಬೇಕಾದಷ್ಟು ಎಷ್ಟು ಸುಮಾರಾಗಿ 1 ಎಕರೆನಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಈಗ ಅದನ್ನು ನಾವು ಈಗ DCಗೆ ಆಲ್ರೆಡಿ ನಾವು ಈಗ ಕೊಡ್ತಾ ಇದ್ದೀವಿ. ತಹಸೀಲ್ದಾರ್ಗೆ ಇದನ್ನು ಎನ್ಕ್ವೈರಿ ಮಾಡೋಕ್ಕೆ ನಾವು ಕೊಡ್ತಾ ಇದ್ದೀವಿ. ಆ ಥರ ಮಾಡ್ತಾ ಇರೋದು ಅವರು. ಇನ್ನೊಬ್ಬರ ಮೇಲೆ ಅವರು ಹಂಗೆ ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ, ಆ ಮಾಡಿದೆ ಅಂತ ಹೇಳಿದ್ರೆ, ಈಗ ಇರೋದನ್ನು ಏನಾದರೂ ಕರೆಕ್ಟಾಗಿ ಏನು ನಿಜವಾಗಿದ್ದರೆ ಅದು ಯಾರಾದರೂ ಆಗಲಿ, ನಾನು ಮೊನ್ನೆ ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದೆ, ಅವರು ಶಾಸಕರೇ ಆಗಲಿ ಮಾಜಿ ಶಾಸಕರಾಗಲಿ ಯಾರಾದರೂ ಆಗಲಿ ತಪ್ಪು ಮಾಡಿದರೆ ತಪ್ಪೇ. ಆ ತಪ್ಪನ್ನು ಅವರು ಯಾರಾದರೂ ಆಗಲಿ ಅವ್ರು ಶಿಕ್ಷೆ ಆಗಲೇಬೇಕು. ಇಲ್ಲ ಸರ್ಕಾರಕ್ಕೆ ಅವ್ರು ತೊಗೊಂಡಿದ್ರೆ ಆ ಜಮೀನನ್ನು ಬೇಕಾದ್ರೆ ಸರ್ಕಾರ ತೊಗೋಬೋದು. ಅದ್ರ ಬಗ್ಗೆ ಯಾರೂ ಇಲ್ಲಿ ಇದು ಹೇಳಲಿಲ್ಲ. ಯಾಕಂದರೆ ಈಗ ಅವ್ರು ಮಾಡೋದ್ರಲ್ಲಿ ಯಾವುದೆಲ್ಲ ಮುಚ್ಚಿಟ್ಕೊಳ್ಳೋದು. ಈಗ ಯಾಕೆ ಹೇಳ್ಬಾರ್ದಾಗಿತ್ತು, ಈ ಥರ ನಾವು ರೇಷನ್ ಕಾರ್ಡ್ ಇಷ್ಟು ಕಟ್ ಮಾಡಿದ್ದೀವಿ, ಇಷ್ಟು ಪ್ರಾಬ್ಲಮ್ ಆಗಿದೆ, ಜನಕ್ಕೆ ಬಂದು ಹೇಳ್ಬೋದಾಗಿತ್ತಲ್ಲ, ಈ ಥರ ಆಗಿದೆ, ಇಲ್ಲ ನಾವು ಸರಿ ಮಾಡಿಕೊಡ್ತೀವಿ ಅಂತ ಹೇಳ್ಬೋದಾಗಿತ್ತು. ಅವ್ರು ಶಾಸಕರು ಬಂದು ಹೇಳ್ಬೋದಾಗಿತ್ತು, ಇಲ್ಲ ಅವರ ಇವರೆಲ್ಲ ಬಂದು ಹೇಳ್ಬೋದಾಗಿತ್ತು. ಯಾರು ಹೇಳಿಲ್ವಲ್ಲ, ಅದಿಲ್ಲ. ಈಗ ನೀವೇ ಇಟ್ಕೊಂಡು ನೀವು ಇಷ್ಟೆಲ್ಲ ಬ್ಲ್ಯಾಕ್ ಪ್ರೆಸಿಡೆಂಟ್ ಆಗಿ ನೀವು ಇಟ್ಕೊಂಡು ನೀವು ಹೋಗಿ ನಿಮ್ಮ ಸ್ವಂತವ್ರಿಗೆ ನೀವು ಮನೆಗಳು ಕಟ್ಕೊಂಡು ನೀವು ಇದ್ದೀರಲ್ಲ, ಅದು ಯಾವುದು ದೇವಸ್ಥಾನ ವಿನಾಮತಿ ಸರ್ವೆ ನಂಬರ್ 1. ಬೇಕಾದರೆ ನೀವು ನೋಡ್ಬೋದು. ಈಗ ಶಂಕಲ್ ಹೋದ್ರೆ ನಿಮಗೆ ಗೊತ್ತಾಗತ್ತೆ ಎಷ್ಟು ಹೋಗಿದೆ ಅಂತ. 2 ಎಕರೆ 31 ಗುಂಟೆನಲ್ಲಿ ಅಷ್ಟೆಲ್ಲ ನೀವು ಮಾಡಿದರೆ ಎಲ್ಲ ಸರಿ ಇರುತ್ತೆ. ಬೇರೆಯವ್ರು ಏನಾದರೂ ಅದು ಸರಿ ಇಲ್ದವ್ರೆ ಕೂಡ ಕರೆಕ್ಟಾಗಿ ಮಾಡಿದ್ರೆ ಕೂಡ ಅದನ್ನು ತೆಗೆದು ಹಗರಣಕ್ಕೆ ಹಾಕೋದಾ? ಈಗ 525 ಎಕರೆ ಅಂದರು, ಎಲ್ಲಿ ಬಂತು 525 ಎಕರೆ? ಯಾರು ಮಾಡಿದ್ರು? ಅವರೇನೋ ಮಾಡ್ಕೊಂಡಿದ್ರ? ರಾಮಕ್ಕ ಅವರ ಸಹಿಯನ್ನು ಅವರೇ ಅಧಿಕಾರಿಗಳು ಮಾಡಿ 15 ಜನ ಅಧಿಕಾರಿಗಳೀಗ ಸಸ್ಪೆಂಡ್ ಆಗಿದ್ದಾರೆ. ನಿಮಗೆ ಗೊತ್ತಲ್ಲ ಏನಾಗಿದೆ ಏನು ಅಂತ. ಈ ಥರ ಎಲ್ಲ ಮಾಡ್ತಾ ಇರೋ ವಿಚಾರದಲ್ಲಿ ಇನ್ನೊಬ್ಬರ ಮೇಲೆ ಸುಮ್ಮನೆ ಯಾವುದೋ ಒಂದು, ಈಗ ನಾವು ಬರಬೇಕು ಪ್ರೆಸ್ ಹತ್ರ ಏನೋ ಒಂದು ಹೇಳ್ಬಿಡ್ಬೇಕು, ನಿಮ್ಮ ಹತ್ರ ಹೇಳ್ಬಿಟ್ರೆ ಏನೋ ಆಯಿತು ಏನೋ ಒಂದು ಹೇಳ್ಬೇಡ ಅನ್ನೋ ಉದ್ದೇಶ. ಇದು ನಾವು ಆ ಥರ ಮಾಡೋಕ್ಕೆ ಹೋಗಲ್ಲ. ನಮಗೆ ಏನು ಅನ್ಯಾಯ ಆಗಿದೆ, ಜನರಿಗೆ ಏನು ಅನ್ಯಾಯ ಆಗಿದೆ, ಜನರಿಗೆ ಏನು ತೊಂದರೆಗಳಾಗ್ತಾ ಇದೆ, ಸಾರ್ವಜನಿಕರಿಗೆ ಒಂದು ಅಧಿಕಾರದಲ್ಲಿದ್ದಾಗ ಒಂದು ಸರ್ಕಾರ ಆಗಲಿ MLA ಆಗಲಿ ಯಾರಾದರೂ ಆಗಲಿ ಅವರಿದ್ದಾಗ ನಮ್ಮ ಕೈಯಲ್ಲಾದಷ್ಟು ಮಾಡಬೇಕು. ನಾವು ಅದು ಏನು ಮಾಡ್ತೀವೋ ಅದನ್ನು ಮಾಡಿದಾಗಲೇ ನಮಗೊಂದು ಜನ ನಮ್ಮ ಮೆಚ್ಕೊಳ್ಳೋದು, ನಮ್ಗೆ ಇದು ಮಾಡೋದು. ಈಗ ನಾವು ಸುಮ್ಮನೆ ಹಗರಗಳು ತೆಗೆದು ಹಾಕಿದ್ರೆ ನಮಗೂ ಗೊತ್ತು, ನಮಗೂ ಬೇಕಾದಷ್ಟಿದೆ ಹಾಕೋಕ್ಕೆ. ಒಂದಲ್ಲ ಎರಡಲ್ಲ, ಕಾಂಗ್ರೆಸ್ ಸರ್ಕಾರ ಏನೇನು ಮಾಡುತ್ತೆ, ಏನು ಮಾಡಿದೆ, ಎಷ್ಟು ಹಗರಣಗಳಿದೆ, ನಮ್ಮ ಲೋಕಲಲ್ಲೇ ಇರುವಂಥ ಹಗರಣ ಬೇಕಾದ್ರೆ ತೆಗೆದು ಹಾಕೋಷ್ಟು ಇದೆ. ನಾವೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನೀವು ಸುಮ್ಮನೆ ಈ ಥರ ಇಲ್ಲದೆ ಸಲ್ಲದೆ ಇರೋದೆಲ್ಲ ಮಾಡ್ತಾ ಇದ್ರೆ ನಿಮ್ಮ ಅದನ್ನು ಅನುಭವಿಸ್ತೀರ ನೀವು. ಯಾಕಂದರೆ ಈಗ ಯಾವುದೋ 1-2 ಇಲ್ಲದೆ ಇರೋದನ್ನು ನೀವು ತೋರಿಸಿರಿದೆ, ನಾವು ಇರೋದನ್ನು ತೋರಿಸ್ತಾ ಇದ್ದೀವಿ. ಈಗ ನೋಡಿ, ನೀವು ಪ್ರೆಸ್ ಅವ್ರು ನಿಮಗೆ ಈಗಲೂ ನಾನು ತೋರಿಸ್ತೀನಿ. ನೋಡಿ, ನೀವು ಇದು ಸರ್ವೆ ನಂಬರು 1ರಲ್ಲಿ ನಾಗಸೆಟ್ಟಹಳ್ಳಿ ಸರ್ವೆ ನಂಬರ್ 1ರಲ್ಲಿ ಅದು 2 ಎಕರೆ 30 ಅಂದ್ಬಿಟ್ಟು ಯಾಕೆ ಬರುತ್ತೆ ನೋಡಿ, ಹೆಂಗೆ ಬರುತ್ತೆ? ಇನಾಮತಿ ಜಮೀನು, ದೇವಸ್ಥಾನ ಇನಾಮತಿಯಲ್ಲಿ ಕಟ್ಕೋಬೋದಾ ಮನೆಗಳು? ಯಾರಾದರೂ ಸ್ಯಾಂಕ್ಷನ್ ಮಾಡ್ತಾರಾ? ಮಾಡೋಕ್ಕಾಗತ್ತಾ? ಅಂಥದ್ದೆಲ್ಲ ಮಾಡ್ತಾರದು ನೀವು. ಅದನ್ನು ತಗೊಂಡು ಹೋಗ್ಬಿಟ್ಟಿದ್ದೆ ಮನೆ ತಹಸೀಲ್ದಾರ್ ಕೊಟ್ಟಿದ್ದೀರಾ, DC ಕೊಟ್ಟಿದ್ದೀರಾ, ಈ ಥರ ಅಂತ ಮಾಡಲಿ. ಅವ್ರು ಬರಬೇಕು. ಯಾಕಂದರೆ ಇದು ಗೊತ್ತಾಗಬೇಕು, ತಹಸೀಲ್ದಾರ್ ಅಧಿಕಾರಿಗಳಿಗೂ ಗೊತ್ತಾಗಬೇಕು ಯಾರು ಮಾಡಿರೋದು. ಒಬ್ಬ ಅಧಿಕಾರಿ ತಾನೇ ಮಾಡ್ತಾನೆ, ತಹಸೀಲ್ದಾರ್ ಆಗಲಿ DC ಆಗಲಿ. ಇದು ಏನಾದರೂ ಮಂಜೂರು ಮಾಡಬೇಕಂದ್ರೆ ಯಾರು ಮಾಡಬೇಕು? ತಹಸೀಲ್ದಾರ್ ಮಾಡಿರಬೇಕು. ಈಗ ಅವ್ರಿಗೂ ಅಷ್ಟೇ ಇನಾಮತಿ ಜಮೀನೇ ಇರಬೇಕು. ಆ ಇನಾಮತಿ ಜಮೀನು ಈಗ ಒಬ್ಬ SC ಇನಾಮತಿ ಜಮೀನು SC ಮಾಡ್ಕೋಬಾರ್ದು.
ಅದೇ ಈಗ ಇದು ಜನರಲ್ ಏನಾಗ್ತಿದೆ, ನೀವು ಹೆಂಗೆ ಮಾಡ್ಕೊಳ್ತೀರಾ? ಮಾಡ್ಕೊಳ್ಳೋಕೆ ಅಧಿಕಾರ ಇದೆಯಾ? ಎಸ್ ಸಿ ತಗೋಬೋದು, ಎಸ್ ಸಿ ಜಮೀನನ್ನು ಎಸ್ ಸಿ ತಗೋಬೋದು, ಅದೇನು ತಪ್ಪೇನಿಲ್ಲ. ಅದೇ ಇಲ್ಲದೆ ಎಸ್ ಸಿ ಜಮೀನನ್ನು ಜನರಲ್ ತಗೋಬಾರ್ದು, ಕಾನೂನೆಲ್ಲ ಇರೋದು ಆ ರೀತಿ. ಅಂಥದ್ದೆಲ್ಲ ಇದೆ, ಅವೆಲ್ಲ ಏನು ಯೋಚನೆ ಮಾಡಲಿಲ್ಲ ನೀವು. ಏನೋ ಇತ್ತು ನಮ್ಮ ಹತ್ರ ಏನೋ ಹೇಳ್ಬೇಕು ಅಂತ ಹೇಳ್ಬಿಟ್ರು. ಇದಕ್ಕೇನು ಏನು ಈಗ ಈ ಅಧ್ಯಕ್ಷರು ಏನಂತ ಆನ್ಸರ್ ಕೊಡ್ತಾರೆ, ಕೊಳ್ಳಿ ಏನು ನಾವೇನು ಮಾಡಿದ್ವಿ, ಯಾಕೆ ನಾವು ಮನೆ ಕಟ್ಕೊಂಡಿಲ್ಲ, ಅದು ಇನಾಮತಿ ಹೌದಾ ಅಲ್ವಾ? ದೇವಸ್ಥಾನ ಇನಾಮತಿ ಅಂದರೆ ದೇವಸ್ಥಾನ ಕೊಡಬೇಕು. ಅದು ಎಷ್ಟಾದ್ರೂ ಇರಲಿ, 1 ಎಕರೆ ಇರಲಿ, 2 ಎಕರೆ ಇರಲಿ, 10 ಎಕರೆ ಇರಲಿ. ಈಗಿರೋ ಕಾನೂನು ಪ್ರಕಾರ ದೇವಸ್ಥಾನ ಹೆಸರಿದೆ, ದೇವಸ್ಥಾನದ್ದೇ. ದೇವಸ್ಥಾನದ ಹೆಸರು ಬಿಟ್ಟು ಬೇರೆ ನಿಮಗೆ ಮಂಜೂರಾಗಿದೆ, ನಿಮಗೇನಾದರೂ ಮಂಜೂರಾಗಿ ನಿಮ್ಮ ಪಾಣಿನಲ್ಲಿ ನಿಮ್ಮ ಹೆಸರು ಬಂದರೆ ನೀವು ಕಟ್ಕೋಬೋದು. ಈಗ ಅರ್ಚಕರಿಗೆ ಏನು ಮಾಡ್ತಾರೆ ಅಂದರೆ ದೇವಸ್ಥಾನ ಇನಾಮತಿ ಅಂತ ಫಸ್ಟು ಸ್ಟಾರ್ಟ್ ಮಾಡ್ತಾರೆ. ಮಾಡಿದಾಗ ಆ ಇನಾಮತಿ ಜಮೀನನ್ನ ಅವ್ರ ಅರ್ಚಕರು ಯಾರು ಇರ್ತಾರೋ ಅವರು ಅನುಭವದಲ್ಲಿದ್ದಾಗ ಅವ್ರು ಕೊಟ್ಟಿರ್ತಾರೆ ಹೆಸರು, ಅದು ಅವ್ರದ್ದಾಗತ್ತೆ. ಅದೇ ಬಿಟ್ಟು ದೇವಸ್ಥಾನದ ಹೆಸರಿದ್ದಾಗ ಅದು ದೇವಸ್ಥಾನದ್ದೇ, ಅದು ಯಾವಾಗಲೂ ಅಷ್ಟೇ. ಅದು ಕಾನೂನಲ್ಲಿ ಇರೋದು ಅದೇ ಥರನೇ. ನೀವೇನೇ ಈಗ ದೇವಸ್ಥಾನ ಇನಾಮತಿನಲ್ಲೇ ನೀವು ಈಗ ಕಟ್ಕೊಂಡು ಇನ್ನೊಬ್ಬರ ಮೇಲೆ ಹೇಳ್ಬೇಕಂದ್ರೆ ನಾವಿಲ್ಲಿ ಸರಿಯಾಗಿ ಹೋಗ್ಬೇಕು. ನಾವು ಹೋಗ್ತಾರ ದಾರಿ ಕರೆಕ್ಟ್ ಆಗಿದೆಯಾ? ನಾವು ಇನ್ನೊಬ್ಬರ ಮೇಲೆ ಏನಾದರೂ ಹೇಳ್ಬೋದು, ಅದನ್ನು ತಿಳ್ಕೋಬೇಕು ಅಷ್ಟೇ. ನಮ್ಮ ಈ ಕಾಂಗ್ರೆಸ್ ಮಿತ್ರರು ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲದೆ ಸಂದರ್ಭದೆಲ್ಲ ತೆಗೆದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾಳೆ 5ನೇ ತಾರೀಕು ಬೃಹತ್ವಾಗಿ ನಾವು, ಯಾಕಂದರೆ ಇಡೀ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸುರಾಜ್ಮಲ್ ಸರ್ಕಲಿಂದ ತಾಲೂಕು ಆಫೀಸ್ಗೆ ಮುದ್ದೆ ಹಾಕಿ ಅವರಿಗೆ ನಮಗೆ ಇಲ್ಲಿ ನಡೆದಿರೋ ಅನ್ಯಾಯಗಳೆಲ್ಲ ಅವ್ರಿಗೆ ಅಧಿಕಾರಿಗಳಿಗೆ ತಿಳಿಸಿ ಅದನ್ನು ಸರಿ ಮಾಡ್ತಾರಾ ಇಲ್ವಾ ಅಂತ ನೋಡಿ, ಇಲ್ಲ ಅಂದರೆ ಮತ್ತೆ ನಾವು DC ಆಫೀಸ್ಗೆ ಹೋಗ್ತೀವಿ. ಮತ್ತೆ ಅಲ್ಲಿನೂ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಏನು ಮಾಡಬೇಕು ಅಂತ ಏನು ಅಂತ ನಾವೆಲ್ಲನೂ ಒಂದು ರೂಟ್ ಮ್ಯಾಪ್ ಇದೆ ನಮ್ಮ ಹತ್ರ, ಆ ಥರ ಮಾಡಲೇ ಮಾಡ್ತೀವಿ. ಯಾಕಂದರೆ ಅದೆಲ್ಲನೂ ಮಾಡದೇ ಇದ್ದರೆ ಇವ್ರು ಎಚ್ಚೆತ್ಕೊಳ್ಳಲ್ಲ, ಇವರಿಂದ ಅನ್ಯಾಯ ನಡೀತಾನೆ ಇದೆ. ನಾವು ಕೂಡ 3 ವರ್ಷ ಸುಮ್ಮನೆ ಯಾಕಿದ್ದೀವಿ ಅಂದರೆ ಮಾಡೋರ್ಗೆ ಏನಂದರೆ ಮೊನ್ನೆ ಕೂಡ ಅಂದ್ಬಿಟ್ರು ನಾವು APMC ಮಾಡ್ತಾ ಇದ್ರೆ ನಮ್ಗೆ ಅಡ್ಡ ಬಂದರು ಅಂತ. ಈಗ ಅಡ್ಡ ಬಂದಿರೋದು ಯಾಕೆ ಬಂದ್ರು ಅಡ್ಡ ಅದು ಕೇಳಿಲ್ವಲ್ಲ. ಒಬ್ಬ ಅಧಿಕಾರಿ ನೀವೇನು ಮಾಡ್ತಾ ಇದ್ದೀರಾ, ಈಗಿನ ನಾವು ಯಾಕೆ ತೆಗಿಬೇಕಾಗಿತ್ತು? ದೇವಸ್ಥಾನಕ್ಕೆ ಬಂದಾಗ ಯಾಕೆ ತೆಗಿಬೇಕಾಗಿತ್ತು? ನೀವು ತೆಗ್ದಿದ್ದೀರಾ, ನೀವು ಅನ್ಯಾಯ ಮಾಡ್ತಾ ಇರೋದು, ನಾವೆಲ್ಲ ಅನ್ಯಾಯ ಮಾಡ್ತಾ ಇರೋದು. ಅದಕ್ಕೋಸ್ಕರ ಏನಂದರೆ ನೀವು ಯಾವುದು ನ್ಯಾಯಬದ್ಧವಾಗಿದ್ದೀವೋ ಮಾಡಿ, ಬೇಡ ಅಂತ ಯಾರು ಹೇಳಲ್ಲ. ನಾವು ಎಲ್ಲರೂ ಅಷ್ಟೇ, ನೀವು ಅಷ್ಟೇ ಸಾರ್ವಜನಿಕರಿಗೆ ಒಳ್ಳೇದು ಮಾಡೋಕ್ಕೆ ಬರಬೇಕಾದ್ರು ನಾವು ಅಷ್ಟೇ, ನಾವು ಸಾರ್ವಜನಿಕರಿಗೆ ಒಳ್ಳೇದು ಮಾಡಬೇಕು. ನಿಮ್ಮಲ್ಲಿ ಏನೇನು ಬರುತ್ತೋ, ಏನು ತಪ್ಪುಗಳಿದೆ ಎಲ್ಲನೂ ನಾವು ಪಟ್ಟಿ ಮಾಡ್ತಾನೆ ಇದ್ದೀವಿ, ಮಾಡ್ತಾನೆ ಇರ್ತೀವಿ. ಆಯಿತಾ? ಸುಮ್ಮನೆ ಒಬ್ಬರ ಮೇಲೆ ಗುಬೆ ಕುಡಿಸೋದು, ಒಬ್ಬರ ಮೇಲೆ ಸುಳ್ಳು ಆರೋಪ ಮಾಡೋದು ಇವೆಲ್ಲ ಸರಿಯಲ್ಲ ಅಂತ ಅವ್ರು ತಿಳ್ಕೋಬೇಕು ಅಂತ ತಮ್ಮೆಲ್ಲರ ಮಾಧ್ಯಮದ ಪರವಾಗಿ ನಾನು ಹೇಳ್ತೀನಿ ಅವ್ರಿಗೆ. 1 kg அரிசிக்கு கையேந்திர நிலைமை பண்ணியிருக்காங்க காங்கிரஸ் கவர்மெண்ட். அந்த காங்கிரஸ் கவர்மெண்ட் பண்ண தப்பை மறைக்கிறதுக்கு ஒரு 10 பேரை ஒரு குறிப்பிட்ட ஏரியாவில், அதுவும் நல்ல ஸ்பாட்டாக நல்லா வசதி வாய்ந்த ஏரியாவில் போயிட்டு அங்கே போயிட்டு அவங்ககிட்டயே போயிட்டு இது நாங்கள் பண்ணல, சென்ட்ரல் கவர்மெண்ட் பண்ணாங்களோ, சரி சென்ட்ரல் கவர்மெண்ட் பண்ணாங்க, ஸ்டேட் கவர்மெண்ட்டில் இருக்கீங்களா, நாங்கள் 5 kg அரிசி கொடுக்குறோம்ல, அந்த கேன்சல் பண்ணி நீங்கள் 10 kg அரிசி கொடுக்குறேன்னு சொன்னீங்களா, அதை கொடுங்க. அரிசிக்காக ஒன்றும் இல்லை, அந்த ரேஷன் கார்டு எத்தனோ பேர் வாழ்க்கைக்கு ஆயுஷ்மான் பாரத் கார்டு அதில் தான் கனெக்ட் ஆகிருக்குது. அதில் அவங்க எவ்வளோ பேர் ஏழைப்பட்டவங்க இறந்துருக்குறாங்க, அந்த கார்டு யூஸ் இல்லாதனால, கேன்சல் பண்ணதுனால. அதனால காங்கிரஸ் நண்பர்களை கேட்டுக்கிறேன், நாளைக்கு எந்த மூஞ்சியை வச்சுக்கிட்டு நீங்கள் போய் ஓட்டு கேட்குவீங்க? எந்த மூஞ்சியை வச்சுன்னு கேட்குவீங்க? எல்லாம் நம்ம அண்ணன் தம்பி நம்ம ஊருக்கார் தான். அவங்களுக்கு அந்த ரேஷன் கார்டு இல்லைன்னா அவங்களுக்கு போய் நீங்கள் சொல்கிறீங்க இது போல் ஸ்டேட் கவர்மெண்ட் தப்பு இல்லை, சென்ட்ரல் கவர்மெண்ட் தான் சொல்லிச்சின்னு சொல்லிட்டு. சென்ட்ரல் கவர்மெண்ட் வெறும் உங்களுக்கு அரிசி சப்ளை பண்ணுற வேலை தான், உங்களுக்கு என்ன டிபார்ட்மெண்ட் அது கொடுக்குற வேலை தான். இந்த இவனை கேன்சல் பண்ணுற அவனை கேன்சல் பண்ணுற வேலை சென்ட்ரல் கவர்மெண்ட் இல்லை, அது ஸ்டேட் கவர்மெண்ட் தான். உங்களுக்கு எல்லாருக்கும் தெரியாது, ஸ்டேட் கவர்மெண்ட் தான் கார்டு அத்தாரிட்டி கொடுக்குற அத்தாரிட்டி, சரி கேன்சல் பண்ணுறது அவங்க தான் அத்தாரிட்டி. அதனால பொய் பிரச்சாரம் தயவுசெய்து காங்கிரஸ் பண்ணாதீங்க. இந்த 1000 ரூபாய் பென்ஷன் கொடுக்கறதுனால உங்கள் கவர்மெண்ட் அவங்களுக்கு கவுந்து போகிறதில்ல. ஃபுட் மினிஸ்டர் நீங்கள் தான், உங்கள் அப்பா தானே, சொல்லுங்க, அவங்ககிட்ட பேசுங்க. அதிகாரம் இருக்குது, அதிகாரம் என்னத்துக்கு? ஏழைகளுக்காக தான் அதிகாரம். அதை விட்டு இது அவங்க பண்ணிட்டாங்க, இவங்க பண்ணிட்டாங்க, சின்ன பிள்ளை தனமாக பண்ணுறது காங்கிரஸ்கார் விட்டுடணும். தயவுசெய்து உங்களுக்கு கேட்குறேன், எல்லாம் நம்ம ஊருக்காருக்கு நம்ம சப்போர்ட் பண்ணோம். கட்சி பாகுபாடு விட்டு தயவுசெய்து ஏழைங்களுக்கு ஹெல்ப் பண்ண பாருங்க. இன்னைக்கு கூட நீங்கள் போய் அந்த மீட்டிங்கில் பார்த்தீங்கன்னா இதுதான் நடக்கும். நீங்கள் இவ்வளோ சம்பளம், உன் பிள்ளை இவ்வளோ சம்பளம், அப்போ நீங்கள் சொல்கிறது பார்த்தா எந்த பிள்ளையும் சம்பளம் வாங்கக்கூடாது, ஏழையாகவே இருக்கணும், அவங்க முன்னேறக்கூடாது. கொடுங்க 5 kg அரிசினால என்ன போயிட்டு போகுது? உங்களுக்கு என்ன போயிட்டு போகுது சொல்லுங்க? எவ்வளோ நீங்கள் பார்த்தீங்களா அந்த ரோட்டில் அந்த லாரியில் வரும்போது எவ்வளோ அரிசி கீழே கொட்டிடுது டிரான்ஸ்போர்ட் டைமில். அந்த அரிசி கூட இல்லை நம்ம ஊர் ஜனங்கள்.
கர்நாடகா ஃபுல்லாக எத்தனோ லட்சம் கார்டுங்களை வந்து கேன்சல் பண்ணிடுறாங்க. எதனால்னா அந்த 5 ஸ்கீமை வந்து கொடுக்க முடியல இவங்களால. அந்த 5 ஸ்கீம் கொடுக்க முடியாதனால வந்து இது போல் போய் சொல்லு சென்ட்ரல் கவர்மெண்ட் மேலே வச்சுக்கின்னு இது போல் நாடகம் நடிச்சிருக்கிறாங்க. தயவுசெய்து காங்கிரஸ்காரங்க அதுக்கு மரியாதைங்கோ. தயவுசெய்து நெக்ஸ்ட் ஓட்டு நீங்க இல்லை யாருமே போய் கேட்க முடியாது. ரேஷன் கார்டுன்ற ஒரு மெயின், பிஞ்சுன்றது ஒரு வீட்டுக்கு ஒருத்தர் தான் இருக்கிறாங்க. அதனால தயவுசெய்து ஏழைகளுக்கு ஹெல்ப் பண்ணணும்னு காங்கிரஸ்காரர் கேட்டுருக்காங்க.